ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಎಷ್ಟು ವರ್ಷದಿಂದ ನೀವು ಅಭಿಮಾನಿ? ನಮ್ಮ ಬುದ್ಧಿ ತಿಳಿದಾಗಿಂದ ಅಭಿಮಾನಿ ಸರ್. ಅಲ್ಲ, ಈ ಕಣ್ಣಲ್ಲಿ ನೀರು ಹಾಕಾಗ್ತಿದ್ಯಾ? ನಮ್ಮ ಬಾಸಿಗೆ ಈ ಥರ ಆಯ್ತಲ್ಲ ಅಂತ. ಏನಾಯ್ತು ನಿಮ್ಮ ಬಾಸ್ಗೆ? ಇದು ಒಂದು ಕೊಲೆ ಆರೋಪ ನಮ್ಮ ಬಾಸ್ ಮೇಲೆ ಬಂತಲ್ಲ ಅಂತ ಎಲ್ಲ ನಮ್ಮ ಬಾಸಿಗೆ ಈ ಥರ ಏನಕ್ಕಾಗುತ್ತೆ? ನಮ್ಮ ಬಾಸ್ ಬಡವ್ರಿಗೆ ಎಲ್ಲ ಹೆಲ್ಪ್ ಮಾಡಿದ್ರೆ. ಈಗ ನೋಡ್ರಿ ಎಲ್ಲರೂ ಏನಂತಾರೆ, ಫ್ಯಾನ್ಸು ಕೆಟ್ಟವರು, ಬಾಸು ಕೆಟ್ಟವ್ರು ಅಂತಾರೆ. ಈಗ ನಾವು ರಾಯಚೂರಿಂದ ಇಲ್ಲಿ ಬಂದಿದ್ದೀವಿ, ನಾವು ಡ್ರೈವರ್ ಕೆಲಸ ಮಾಡ್ತೀವಿ ಸರ್. ನಾವು ಅಲ್ಲಿದ್ದ ಕೇಸ್ ಇಲ್ಲಿ ಕೆಟ್ಟ ಕೆಲಸ ಹೆಂಗ್ ಮಾಡೋಕ್ಕಾಗತ್ತೆ ಹೇಳ್ರಿ? ಇಲ್ಲಿಗೆ ಏನಕ್ಕೆ ಬಂದಿದ್ವಿ ಹೇಳಿ? ನಾವೇನು ತಪ್ಪು ಮಾಡೋಕ್ಕಾಗತ್ತಾ? ಯಾರೋ ಫ್ಯಾನ್ಸ್ ತಪ್ಪು ಮಾಡಿದ್ರೆ ಎಲ್ಲ ಫ್ಯಾನ್ಸ್ ಕೆಟ್ಟವ್ರಾಗ್ಬಿಡ್ತಾರ. ಅಲ್ಲ, ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ತಮ್ಮ ದರ್ಶನ್ ಅವ್ರನ್ನ, ಜೈಲಲ್ಲಿ ಇದ್ದಾರೆ. ಏನ್ ಅವ್ರು ತಪ್ಪು ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ ಅಂತ ಅಲ್ಲ ನಿಮ್ಗೆ ಏನ್ ಅನ್ಸುತ್ತೆ? ಈಗ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬಿಟ್ಟಿದ್ದಾರೆ ದರ್ಶನ್ ಅವ್ರನ್ನ. ಸರ್, ತಪ್ಪು ಮಾಡಿದ್ದಾರೆ, ನಮ್ಮ ಬಾಸ್ ತಪ್ಪು ಮಾಡಿದ್ದಾರೆ, ಅದು ನಿಜ. ತಪ್ಪು ಮಾಡಿದ್ದಾರೆ. ಈಗ ಏನು ಮಾಡೋಕ್ಕಲ್ಲ, ನಮ್ಮ ಬಾಸ್ ಆಗಿದೆ, ಅದು ಕಾನೂನಿದೆ, ಶಿಕ್ಷೆ ಕೊಡುತ್ತೆ. ಬಾಸ್ದಾಗಲಿ ಒಂದು 15 ದಿವಸದಿಂದ ನಮ್ಮ ಬಾಸ್ ಹೆಂಗೆ ಮಾಡೋರು ನಾವು ರಾಯಚೂರಲ್ಲಿದ್ವಿ, ಅಲ್ಲೇ ಇದ್ಬಿಟ್ಟು ನಮ್ಮ ಬಾಸ್ಗೆ ಎಷ್ಟು ಇಷ್ಟೊಂದು ಎದಕ್ಕೆ ಕೊಡು, ಏನು ಮಾಡಿದ್ದಾರೆ, ಶಿಕ್ಷೆ ಆಗುತ್ತೆ. ನಾವು ಅಲ್ಲಿ ಇಷ್ಟು ದೂರ ಇದ್ದಕ್ಕೆ ನಮ್ಗೆ ಎಷ್ಟು ದುಃಖ ಆಗ್ಬಾರ್ದು ಹೇಳಿ ಸರ್. ಅಲ್ಲ, ಕಣ್ಣೀರೆಲ್ಲ ಆಗ್ತಿದೆ ತಮ್ಮ. ಯಾವತ್ತಾನ ನೀವು ಈ ಹಿಂದೆ ಮೊದಲೇ ದರ್ಶನ್ ಅವ್ರನ್ನ ಭೇಟಿ ಮಾಡಿದ್ದ? ಸರ್, ರಗಡ್ ಸಲ ಭೇಟಿ ಮಾಡಿದ್ದೀನಿ ಸರ್, ರಗಡ್ ಸಲ ಭೇಟಿ ಮಾಡಿದ್ದೀನಿ. ಟಾಟಾನು ಹಾಕ್ಸಿದ್ದೀನಿ ಸರ್, ಓಪನ್ ಮಾಡ್ತಾವ ಟಾಟಾದೂ ಹಾಕ್ಸಿದ್ದೀನಿ. ಬಾಸ್ತು ನಮ್ಗೆ ಅವ್ರು ಒಳ್ಳೆ ಕೆಲಸ ಮಾಡೋದಕ್ಕೆ, ಹೆಲ್ಪ್ ಮಾಡೋದಕ್ಕೆ ನಾವು ಅವ್ರ ಫ್ಯಾನ್ ಆಗಿದ್ವಿ. ಈಗ ಸುಮ್ಮನೆ ಫ್ಯಾನ್ ಆಗಿಲ್ಲ, ಅವ್ರು ಮಾಡೋದು ಸರ್. ಲಾಕ್ಡೌನ್ ಟೈಮಲ್ಲೇ ಮಾಡಿದ್ವಿ ಸರ್. ನಾವು ಬರ್ತಡೆಗೆ ಹೋದಾಗ ಅಕ್ಕಿ ಮುಟ್ಟಿ ಎಲ್ಲ ಒಯ್ತಿದ್ವಿ, ಅದು ಅಕ್ಕಿ ಮುಟ್ಟಿ ಎಲ್ಲ ಕೊಟ್ಟಿದ್ದೀವಿ. ಅದು ಒಬ್ಬರು ಬಡವರಿಗೆ ಹೆಲ್ಪ್ ಆಗಿದೆ. ನಾವೆಲ್ಲ ಇದಕ್ಕೆ ಮಾಡಿದ್ವಿ ಅಂದ್ರೆ ನಮ್ಮ ಬಾಸ್ ಒಳ್ಳೇದು ಮಾಡ್ತಾರ ಅಂತ ನಾವು ಮಾಡಿದ್ವಿ. ಅದೇ ತಮ್ಮ, ಒಂದು ನಟಕ್ಕಿಂತ ಹೆಚ್ಚು ಸರ್ ಈ ರೀತಿ ಆಯ್ತಲ್ಲ, ಏನ್ ಅನ್ಸುತ್ತೆ ನಿಮ್ಗೆ? ಫಸ್ಟ್ ಬಿಟ್ರೆ ಅವ್ರು ತಂದೆ, ನೆಕ್ಸ್ಟ್ ಅವರೇ ಸರ್. ಬನ್ನಿ ಜೊತೆ. ನೀವು ಅಭಿಮಾನಿನಾ? ಹಾಂ ಸರ್. ನೀವೇನ್ ಎಷ್ಟು ಹೇಳ್ತೀರಿ? ವರ್ಷದಿಂದ ಅಭಿಮಾನಿ ನೀವು? ಸರ್, ನಾನು ಕರಿಯ ಫಿಲಮ್ ಬಂದಾಗಿಂದ ಅಭಿಮಾನಿ ಸರ್. ಕರಿಯ ಫಿಲಂ ಬಂದಾಗಿಂದ ಅಭಿಮಾನಿ. ಈಗ ದರ್ಶನ್ ಅವ್ರು ಜೈಲಲ್ಲಿದ್ದಾರೆ, ಹೇಗನ್ಸುತ್ತೆ ನಿಮ್ಗೆ? ಏನು ಅನ್ಸಕ್ಕಿಲ್ಲ ಸರ್. ಅದು ಇರೋದಂತೇನು, ಇನ್ನೊಬ್ರು ಯಾರೋ ಮಾಡಿರೋದು ಒಂದು ಲೆಕ್ಕಕ್ಕೆ ಅವ್ರು ಮಾಡಿರೋದು ಏನೈತಲ್ಲ, ಒಂದು 2 ಹೊಡೆದಿದ್ದಾರಂತೆ, ಹೊಡೆದು ಬಿಟ್ಟು ಅವ್ರು ಬಂದು ಇನ್ನೊಬ್ರು ಯಾರೋ ಮಾಡಿದ್ದಾರೆ, ಅದ್ರ ಮಾಡಿದಕ್ಕೆ ಇವರು ಇದು ಮಾಡ್ತಿದ್ರು. ಅದ್ರ ಶಿಕ್ಷೆ ಕಾನೂನು ಪ್ರಕಾರ ಆಗಲಿ ಸರ್, ಅದಕ್ಕೇನಿಲ್ಲ. ಏನಿಲ್ಲ ನಮ್ಮ ಬಾಸ್ ಕೆಟ್ಟವರು. ನಮ್ಮ ಬಾಸ್ ಕೆಟ್ಟವರಾದ್ರೆ ಏನು ನಮ್ಮ ಬಾಸ್ ಒಳ್ಳೇದು ಮಾಡೇ ಇಲ್ವಾ? ಅದು ಯಾರಿಗೂ ಒಳ್ಳೇದು ಮಾಡಿಲ್ಲ ನಮ್ಮ ಬಾಸ್. ಅಂದ್ರೆ ಕೆಟ್ಟದ್ ಮತ್ತೆ ತೋರಿಸ್ತೀರಿ, ಒಳ್ಳೆ ತೋರಿಸೋದಿಲ್ಲ ಅಂತನಾ? ಈಗ ನಾವು ರಾಯಚೂರಲ್ಲಿದ್ದೀವಿ ಸರ್. ಈಗ ಮೊನ್ನೆ ನಾವು ಒಂದು ವಾರದಿಂದ ನೋಡ್ತಾ ಇದ್ದೀವಿ, ಅವ್ರ ಫ್ಯಾನ್ಸು ಕೆಟ್ಟವರು. ಈಗ ನಾನು ಫ್ಯಾನ್ಸ್ ನಾವು ಅಲ್ಲಿದ್ದ ಕೇಸ್ ಹೆಂಗೆ ಕೆಟ್ಟದ್ದು ಇಲ್ಲಿ ಮಾಡೋಕ್ಕಾಗತ್ತೆ ಹೇಳ್ರಿ? ನಮ್ಮ ಬಾಸ್ ನಮ್ಗೆ ಒಳ್ಳೆಯವರು, ನಾವು ಬಿಗ್ ಫ್ಯಾನ್, ನಾವು ಡೈರೆಕ್ಟ್ ಫ್ಯಾನ್ ಇದ್ದೀವಿ. ನಾವು ನಮ್ಮ ಬಾಸ್ ಕೆಟ್ಟವ್ರು ಅಂತ ಹೆಂಗೆ ಅನ್ನೋಕ್ಕಾಗತ್ತೆ? ಈಗ ನಾವು ಫಾಲೋ ಮಾಡ್ಕೊಂತ ಬಂದಿದ್ವಿ. ಅವ್ರಿಗೆ ಎಷ್ಟು ಜನ ಬಂದಿದ್ದೀರಾ ನೀವು? 8 ಜನ ಬಂದಿದ್ದೀವಿ. ಏನ್ರಲ್ಲಿ ಬಂದ್ರಿ? ಕ್ರೂಸರ್ ತಗೊಂಡು ಬಾಡಿಗೆ ಗಾಡಿನಾ? ಹಾಂ ಸರ್, ಸ್ವಂತ ಗಾಡಿ. ಯಾವ್ಯಾವ ಭಾಗದಿಂದ ಬಂದಿದ್ದೀರಿ ಸರ್? ರಾಯಚೂರು ಸರ್, ಎಲ್ಲ ರಾಯಚೂರು. ಸಂಘದಲ್ಲಿ ಸಂಘ ಏನಿಲ್ಲ ಸರ್. ಅವ್ರ ಸಿನಿಮಾಗಳು ನೋಡ್ತಿದ್ರೆ ಅವ್ರ ಫಾಲೋವರ್ಸ್ ಆಗಿ ಸಿನಿಮಾ ನೋಡ್ತಿದ್ವಿ. ಬಡವ್ರಿಗೆ ಅವ್ರು ಏನು ಮಾಡ್ತಾರೆ, ನಮ್ಮ ಕೈಲಾದಷ್ಟು ನಾವು ಹೆಲ್ಪ್ ಮಾಡ್ತೀವಿ. ಒಳ್ಳೆತನ. ಅವ್ರ ಮೂವಿ ಬಂತಂದ್ರೆ ನಾವು ಅನಾಥಾಶ್ರಮಕ್ಕೆ ಹೋಗ್ತೀವಿ. ನಮ್ಮ ಕೈಲಾದಷ್ಟು 1 kg ಅಕ್ಕಿ ಆಗಲಿ, 2 kg ಅಕ್ಕಿ ಆಗಲಿ, 1 kg ಎಣ್ಣೆ ಆಗಲಿ, ನಮ್ಮ ಬಾಸ್ ಏನು ಮಾಡಿದ್ರು ನಾವು ಅದು ಅನಾಥಾಶ್ರಮಕ್ಕೆ ಹೆಲ್ಪ್ ಮಾಡಿದ್ವಿ. ಲಿಂಗಸೂರಲ್ಲಿ ಬೇಜಾನ್ ಮಾಡಿದ್ವಿ. ನಾವು ಎಲ್ಲಿ ತೋರಿಸಿಲ್ಲ ಸಂಘ ಹಿಂಗಂತ. ನಾವು ಸಂಘ ಹಿಂಗಂತ ಏನಕ್ಕೆ ಮಾಡೋಣ? ಸಂಘ ನಮ್ಗೆ ಎದಕ್ಕೆ ಬೇಡ. ನಮ್ಮ ಬಾಸ್ ಒಳ್ಳೇದು ಮಾಡ್ತಾರೆ, ನಾವು ಒಳ್ಳೇದು ಮಾಡ್ತೀವಿ. ಈಗ ನಮ್ಮ ಬಾಸ್ ತಪ್ಪು ಮಾಡ್ಯವ್ರೆ, ಅವ್ರ ಹುಡುಗರು ತಪ್ಪು ಮಾಡ್ಯವ್ರೆ, ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಬಾಸ್ ಮಾಡಿದಾಗ ನಾವು ಅಲ್ಲಿ. ಈಗ ನಿಮ್ ಬಾಸ್ ನೋಡ್ಲಿಕ್ಕೆ ಬಂದ್ರಾ? ಇವತ್ತು ಭಾನುವಾರ ಒಳಗಡೆ ಬಿಡೋದಿಲ್ಲಲ್ಲ ಸರ್? ನಾಳೆ ಬರ್ತೀವಿ. ಅದೇ ನಾಳೆ ಬರ್ತೀವಿ. ಸಾಬ್ರು ಪೊಲೀಸ್ ಕೇಳಿದ್ರು, ಇವತ್ತಿಲ್ಲ ಆಗಲ್ಲ, ಬಂದ್ರೆ ಬೇಕಾದ್ರೆ ನಾಳೆ ಬರ್ಲಿ, ಬೇಕಾದ್ರೆ ಇದಾಗುತ್ತೆ. ಬಟ್ ಅವ್ರ ಬಾಸ್ಗಳು ನೋಡೋಕ್ಕಾಗಲ್ಲ, ಬಲ್ಲಿ ಕಡೆ ನೋಡ್ಬೋದು ಅಂತ. ಅಂದ್ರೆ ಅವ್ರನ್ನ ನೋಡೋ ತನಕ ನೀವು ವಾಪಸ್ ಊರಿಗೆ ಹೋಗಲ್ಲ? ಹಾಗೇನಿಲ್ಲ, ನಾಳೆ ಭೇಟಿ ಮಾಡ್ಕೊಂಡು ನೋಡ್ಕೊಂಡೇ ಹೋಗ್ತೀರಿ? ನಮ್ಗೆ ನೋವು ಇದೆ ಸರ್. ಏನ್ ನಿಮ್ಮ ಹೆಸರು? ಸರ್, ನಮ್ಮ ಹೆಸರು ಮಂಜು ಅಂತ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.